ಹೆಣ್ಣಿಗೆ ಅವಹೇಳನಕಾರಿ ಹೇಳಿಕೆ ಸಲ್ಲತ್ತು. ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಕಲಾಪದ ವೇಳೆ ಬಿಜೆಪಿ ಸದಸ್ಯ ಸಿ.ಟಿ. ರವಿ ಹಾಗೂ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ವಾಗ್ವಾದ ಶುರುವಾಗಿದೆ. ಆರೋಗ್ಯಕರವಾಗಿರಬೇಕಾದ ಚರ್ಚೆ ಕೆಲವೇ ನಿಮಿಷಗಳಲ್ಲಿ ವೈಯಕ್ತಿಕ ನಿಂದನೆಗೆ ಆಸ್ಪದ ಮಾಡಿಕೊಟ್ಟಿದೆ. ಸಿ.ಟಿ. ರವಿ ಅವರು ರಾಹುಲ್ ಗಾಂಧಿಯವರನ್ನು ಡ್ರಗ್ ಅಡಿಕ್ಟ್ ಎಂದು ಕರೆದಿದ್ದರಿಂದ ಅಲ್ಲೇ ಇದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ನಾಯಕರಾದ ರಾಹುಲ್ ಗಾಂಧಿಯವರನ್ನು ಡ್ರಗ್ ಅಡಿಕ್ಟ್ ಎನ್ನುವ ನೀವು ಆಕ್ಸಿಡೆಂಟ್ ಮಾಡಿ ಒಂದು ಜೀವ ತೆಗೆದಿರುವ ನೀವು ಕೊಲೆಗಡುಕರು ಎಂದಿದ್ದಾರೆ. ಇದರಿಂದ ಕೋಪಗೊಂಡ ಸಿ.ಟಿ. ರವಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಹಲವು ಬಾರಿ ತುಂಬ ಅಶ್ಲೀಲ ಪದ ಬಳಸಿ ಸಂಬೋಧಿಸಿದ್ದಾರಂತೆ. ತುಂಬಿದ ಸಭೆಯಲ್ಲಿ ಇಂತಹ ಅಶ್ಲೀಲ ಪದ ಬಳಕೆ ನಿಜವಾಗಲೂ ಅವಮಾನಕರ ಸಂಗತಿ ಎಂದು ಅಲ್ಲಿದ್ದ ಪ್ರತಿಯೊಬ್ಬರೂ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಒಂದು ಹೆಣ್ಣು ಮಗಳು ಎಂದು ಕೂಡ ಪರಿಗಣಿಸದೆ ಅಶ್ಲೀಲ ಪದ ಬಳಕೆ ಎಲ್ಲೆಡೆ ತೀವ್ರ ಆಕ್ರೋಶಕ್ಕೆ ಗುರಿಯಾಗಿದೆ. ರವಿ ಅವರು ಅಶ್ಲೀಲ ಪದ ಬಳಕೆಯಿಂದ ತೀವ್ರ ಮನನೊಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಕಣ್ಣೀರು ಹಾಕಿದ್ದಾಗಿ ವರದಿಯಾಗಿದ್ದು, ಈ ಕುರಿತು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಕಚೇರಿಗೆ ತೆರಳಿ ಲಕ್ಷ್ಮಿ ಅವರು ದೂರು ನೀಡಿದ್ದಾರೆ. ಹಾಗೂ ಅವರ ಎದುರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಣ್ಣೀರು ಸುರಿಸಿದ್ದಾರೆಂದು ತಿಳಿದು ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್, ಬೈರತಿ ಸುರೇಶ್ ಆಗಮಿಸಿ ಘಟನೆಯ ವಿವರ ನೀಡಿದ್ದು, ಸಿ.ಟಿ. ರವಿ ಅಮಾನತಿಗೆ ಮನವಿ ಮಾಡಿದ್ದಾರೆ. 10 ಬಾರಿ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆಂಬ ಆರೋಪದ ಬೆನ್ನಲ್ಲೇ ಸಭಾಪತಿಗಳು ಆಡಿಯೋ ವಿಡಿಯೋ ಪರಿಶೀಲನೆಗೆ ಸೂಚಿಸಿದ್ದಾರೆ. ಹೆಣ್ಣಿನ ತೇಜೋವಧೆ ಸಲ್ಲದ್ದು. ಸಚಿವೆಗೂ ಮುನ್ನ ಆಕೆಯೊಬ್ಬಳು ಹೆಣ್ಣು ಮಗಳು ಎಂಬುದನ್ನು ಅರಿಯಬೇಕಾದ್ದು ಅವಶ್ಯ ಎಂಬ ಮಾತು ಎಲ್ಲೆಡೆ ಕೇಳಿ ಬರುತ್ತಿದೆ.